ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ 2025 ಮತ್ತು 26ನೇ ಸಾಲಿನ ಈ ಒಂದು ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಿಗೆ SA2 ಪರೀಕ್ಷೆಯನ್ನು ಯಾರು ನಡೆಸಬೇಕು, ಹೇಗೆ ನಡೆಸಬೇಕು, ಪ್ರಶ್ನೆ ಪತ್ರಿಕೆಗಳ ಸರಬರಾಜು ಹೇಗೆ, ಯಾವ್ಯಾವ ತರಗತಿಗಳಿಗೆ ಸರ್ಕಾರ ಪರೀಕ್ಷೆ ನಡೆಯುತ್ತಿದೆ, ಮತ್ತು ಯಾವ ರೀತಿ ಮೌಲ್ಯಾಂಕನ ಮಾಡಬೇಕು, ಎಷ್ಟೆಷ್ಟು ಮಾರ್ಕ್ಸ್ ಮಾಡಬೇಕು, ಆ ಒಂದು ಮೌಖಿಕ ಎಷ್ಟು, ಲಿಖಿತ ಎಷ್ಟು, ಯಾವ ರೀತಿ ಪ್ರಶ್ನೆ ಪತ್ರಿಕೆ ಸರಬರಾಜಾಗುತ್ತೆ, ಅದರ ಮೇಲ್ವಿಚಾರಣೆ ಹೇಗೆ ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಮೊದಲನೇ ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ, ಇದರ ಒಂದು ಯಾರಿಗೆ ಎಕ್ಸಾಮು, ಮೊದಲಿಗೆ ಯಾರಿಗಪ್ಪ ಸರ್ಕಾರ ಮಾಡೋದು ಎಕ್ಸಾಮ್ ಅಂದರೆ 6ರಿಂದ 9ನೇ ತರಗತಿ ಎಲ್ಲ ಒಂದು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂಥ 6, 7, 8, 9 ಈ ತರಗತಿಗಳಿಗೆ ಈ ಒಂದು ಸರ್ಕಾರ KSQAAC ವತಿಯಿಂದ ಪರೀಕ್ಷೆಯನ್ನು ನಡೆಸ್ತಾ ಇದೆ ಸ್ನೇಹಿತರೆ. ಮತ್ತೆ ರಿಮೈನಿಂಗ್ ಕ್ಲಾಸಸ್ ಯಾವಪ್ಪ ಅಂದರೆ 1ರಿಂದ 5ನೇ ತರಗತಿಗೆ ಶಾಲಾ ಹಂತದಲ್ಲೇ ತಯಾರು ಮಾಡಿಕೊಂಡು ಶಾಲಾ ಹಂತದಲ್ಲೇ ಮಾಡ್ಕೋಬೇಕಾಗತ್ತೆ. ಆದರೆ 6, 7, 8, 9 ಈ ತರಗತಿಗಳಿಗೆ ಸರ್ಕಾರದ ವತಿಯಿಂದ ಪರೀಕ್ಷೆಯನ್ನು ನಡೆಸ್ತದೆ. ಆದಾಗ್ಯೂ ಸಹ ಮತ್ತೆ ಆ ಒಂದು ತರಗತಿಗಳಿಗೂ ಸಹ ಕೆಲವು ವಿಷಯಗಳಿಗೆ ಎಲ್ಲ ಮಾಡ್ತಾ ಇಲ್ಲ ಸ್ನೇಹಿತರೆ, ಅವನ್ನು ಸಹ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತೆ ಟೈಮ್ ಟೇಬಲ್ ಸಹ ಹೇಳ್ತೀನಿ. ಮತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಸರಬರಾಜು ಮಾಡ್ಕೋಬೇಕು, HPS HMಗಳು ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ರಿಸೀವ್ ಮಾಡ್ಕೋಬೇಕು ಅಂತಲೂ ಸಹ ನಾನು ಹೇಳ್ತೀನಿ. ಯಾವ ರೀತಿ ಎಕ್ಸಾಮ್ ಮೇಲ್ವಿಚಾರಣೆ ಮಾಡಬೇಕು ಅನ್ನೋದನ್ನು ಸಹ ವಿಡಿಯೋ ಕೊನೆಯಲ್ಲಿ ಬರುತ್ತೆ, ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲಿಗೆ ಇದರ ಒಂದು ಉದ್ದೇಶಗಳು ತಿಳಿದುಕೊಳ್ಳೋಣ. ಇದರ ಉದ್ದೇಶಗಳೇನಪ್ಪ ಅಂದರೆ 6, 7, 8, 9ನೇ ತರಗತಿಗೆ ಕಲಿಕಾ ನ್ಯೂನ್ಯತೆಯನ್ನು ಹೋಗಲಾಡಿಸಲು ಅಥವಾ ನೀಗಿಸಲು ಇದರ ಮುಖ್ಯವಾದ ಉದ್ದೇಶ. ಮತ್ತು ಈ ಒಂದು 10ನೇ ತರಗತಿ ನೆಕ್ಸ್ಟ್ 10ನೇ ತರಗತಿಗೆ ಬರ್ತಾರಲ್ಲ ಈ ಮಕ್ಕಳು, ಆ ಒಂದು ಮಕ್ಕಳಿಗೆ ಈ ಒಂದು ಪರೀಕ್ಷಾ ಭಯವನ್ನು ಹೋಗಲಾಡಿಸಬೇಕು, ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಬೇಕಪ್ಪ ಒಂದು ಉದ್ದೇಶದಿಂದ ಈ ಒಂದು KSQAAC ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ಉತ್ತಮ ಫಲಿತಾಂಶವನ್ನು ಪಡೆಯುವುದು ಸಹ ಇದರ ಮುಖ್ಯವಾದ ಒಂದು ಉದ್ದೇಶ ಆಗಿದೆ. ಈ ರೀತಿ 3 ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಸರ್ಕಾರ DSRT ವತಿಯಿಂದ ಹಾಗೂ KSQAAC ವತಿಯಿಂದ ಈ ಒಂದು 6, 7, 8, 9ನೇ ತರಗತಿಗೆ ಯಾವ ವಿಷಯಕ್ಕೆ ಪರೀಕ್ಷೆ ಮಾಡುತ್ತೆ, ಯಾವ ವಿಷಯಕ್ಕೆ ಪರೀಕ್ಷೆ ಮಾಡಲ್ಲ ಅಂತಲೂ ಸಹ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಎಕ್ಸಾಮ್ ಹೆಂಗಿರುತ್ತಪ್ಪ ಅಂದರೆ LBA ಆಧಾರಿತವಾಗಿ ಇರುತ್ತದೆ ಪ್ರತಿ ಪ್ರಶ್ನೆ ಪತ್ರಿಕೆ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳು DSERT ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಆ ಒಂದು DSERT ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ, ನೀಲಿ ನಕಾಶೆ ಮತ್ತು ಕೀ ಆನ್ಸರ್ ಅಂದರೆ ಮಾದರಿ ಉತ್ತರ ಪತ್ರಿಕೆ, ಇವು 3 ಕೊಟ್ಟಿದ್ದಾರೆ ಸ್ನೇಹಿತರೆ. ಅವು 3ಅನ್ನು ತೆಗೆದುಕೊಂಡು ನೀವು ಅದನ್ನು ಮಕ್ಕಳಿಗೆ ಒಂದು ರಿವಿಷನ್ ಮಾಡಿಸ್ಬೋದು. ಅದಕ್ಕೆ ಸಂಬಂಧ ಈ ರೀತಿ ಕ್ವಶನ್ ಪೇಪರ್ ಇರುತ್ತೆ, ಈ ರೀತಿ ಪ್ಯಾಟ್ರನ್ ಇರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತಲೂ ಸಹ ನಿಮಗೆ ಗೊತ್ತಾಗುತ್ತೆ. ಮಾರ್ಕ್ಸು ಸಹ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಎಷ್ಟು ಲಿಖಿತ ಮಾಡಬೇಕು, ಎಷ್ಟು ಮೌಖಿಕ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಮೊದಲಿಗೆ ಈ ಒಂದು ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ವಿಷಯಕ್ಕೆ ಸರ್ಕಾರ ಪರೀಕ್ಷೆ ಮಾಡ್ತಾ ಇದೆ KSQAAC ವತಿಯಿಂದ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳಿಗೂ ಅಂದರೆ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಎಲ್ಲ ಶಾಲೆಗಳಿಗೂ 6ರಿಂದ 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ವಿಷಯಗಳಿಗೂ ಇರುತ್ತೆ ಸ್ನೇಹಿತರೆ. ಅಂದರೆ ಕನ್ನಡ ಮೀಡಿಯಂ ಅವ್ರಿಗೆ ಎಲ್ಲ ವಿಷಯನೂ ಇರುತ್ತೆ. ಕನ್ನಡ ಮೀಡಿಯಮ್ದು ಕ್ಲಿಯರ್ ಇದು. ಸೊ ಕನ್ನಡ ಮೀಡಿಯಂ ಅವರು ಯಾವುದೇ ಒಂದು ಚಿಂತೆ ಮಾಡುವಷ್ಟೇ ಇಲ್ಲ. ಕನ್ನಡ ಮೀಡಿಯಮ್ಮಲ್ಲಿರುವಂಥ ಎಲ್ಲ ಶಾಲೆ ಮಕ್ಕಳಿಗೆ ಎಲ್ಲ ವಿಷಯಗಳಿಗೂ ಇವರು ಸರ್ಕಾರ ಮಾಡುತ್ತೆ. ಮತ್ತು ಕೆಲವು ಬೇರೆ ಮೀಡಿಯಂ ಅವರವ್ರಿಗೆ ಯಾವ್ಯಾವ ಸಬ್ಜೆಕ್ಟ್ ಇರಲ್ಲ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತಲೂ ಸಹ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ. ಈಗ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಮ್ಮು ಸಹ ಇರುತ್ತೆ. ಆ ಇಂಗ್ಲಿಷ್ ಮೀಡಿಯಂ ಇರುವಂತಹ ಶಾಲೆಗಳಲ್ಲಿ ಯಾವ್ಯಾವ ವಿಷಯಗಳಿಗೆ ಸರ್ಕಾರ KSQAAC ವತಿಯಿಂದ ಈ ಒಂದು ಪರೀಕ್ಷೆ ಮಾಡ್ತಾ ಇದೆ ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ಕೋರ್ ವಿಷಯಗಳಿಗೆ, ಅಂದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿರ್ತಾವಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಅವ್ರಿಗೆ ಕೋರ್ ವಿಷಯಗಳಿಗೆ ಮತ್ತು 6 ಮತ್ತು 7ನೇ ತರಗತಿ ಇರ್ತದಲ್ಲ ಅದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ 6 ಮತ್ತು 7ನೇ ತರಗತಿಗೆ ಇಂಗ್ಲೀಷ್ ಮಾತ್ರ ಬೈಲಿಂಗ್ವಲ್ ಇರುತ್ತೆ ಸ್ನೇಹಿತರೆ. ಕೋರ್ ವಿಷಯ ಮತ್ತು ಇಂಗ್ಲೀಷ್ ಮಾತ್ರ ಇರುತ್ತೆ. ಇಷ್ಟನ್ನು ನೀವು ಮನದಟ್ಟು ಮಾಡ್ಕೋಬೇಕು. ಉಳಿದ ಸಬ್ಜೆಕ್ಟ್ಸು ಶಾಲಾ ಹಂತದಲ್ಲೇ ಮಾಡ್ಕೋಬೇಕಾಗತ್ತೆ. ಇದು ಕನ್ನಡ ಮೀಡಿಯಂ ಕ್ಲಿಯರ್ ಆಯಿತು, ಇಂಗ್ಲೀಷ್ ಮೀಡಿಯಂ ಕ್ಲಿಯರ್ ಆಯಿತು. ನೆಕ್ಸ್ಟ್ ಉರ್ದು ಮೀಡಿಯಂ ಸ್ನೇಹಿತರೆ. ಉರ್ದು ಮೀಡಿಯಮ್ಮಲ್ಲಿ ಪ್ರಥಮ ಭಾಷೆ ಉರ್ದು ಮತ್ತು ಕೋರ್ ವಿಷಯಗಳು ಇವಿಷ್ಟಕ್ಕೆ ಸರ್ಕಾರ ಎಕ್ಸಾಮ್ ಮಾಡ್ತಾ ಇದೆ.
ಪ್ರಥಮ ಭಾಷೆ ಉರ್ದು ಮತ್ತು ಕೋರ್ ವಿಷಯಗಳಿಗೆ. ಮತ್ತು ಮರಾಠಿ ಮಾಧ್ಯಮದಲ್ಲಿರುವಂತಹ ಶಾಲೆಗಳು ಅಷ್ಟೇ ಸ್ನೇಹಿತರೆ, ಪ್ರಥಮ ಭಾಷೆ ಮರಾಠಿ ಮತ್ತು ಕೋರ್ ವಿಷಯಗಳಿಗೆ ಪರೀಕ್ಷೆಯನ್ನು ಮಾಡುತ್ತದೆ ಸ್ನೇಹಿತರೆ. ಉಳಿದ ವಿಷಯಗಳಿಗೆ ಸರ್ಕಾರ ಶಾಲಾ ಹಂತದಲ್ಲಿಯೇ ನೀವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ನೀವು ಎಕ್ಸಾಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 8 ಮತ್ತು 9ನೇ ತರಗತಿಯ ಪ್ರಥಮ ಹಾಗೂ ತೃತೀಯ ಭಾಷೆ ಸಂಸ್ಕೃತ, ದ್ವಿತೀಯ ಭಾಷೆ ಕನ್ನಡ ವಿಷಯಗಳಿಗೆ ಮಾಡುತ್ತೆ ಸ್ನೇಹಿತರೆ. 8 ಮತ್ತು 9ನೇ ತರಗತಿಯಲ್ಲಿ ಯಾರಾದರೂ ಸಂಸ್ಕೃತ ಮತ್ತು ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಕನ್ನಡ ತಗೊಂಡಿದ್ರೆ ಅವ್ರಿಗೂ ಸಹ ಮಾಡುತ್ತೆ ಸ್ನೇಹಿತರೆ. ಇದೊಂದು ಕ್ಲಿಯರ್. 8, 9ನೇದು ಮತ್ತೊಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. 8, 9ನಲ್ಲಿ ಆಲ್ರೆಡಿ 8, 9ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ವಿಷಯಗೂ ಇರುತ್ತೆ. ಇನ್ ಕೇಸ್ 8, 9ನಲ್ಲಿ ಯಾರಾದರೂ ಪ್ರಥಮ ಹಾಗೂ ತೃತೀಯ ಭಾಷೆ ಸಂಸ್ಕೃತ, ಪ್ರಥಮ ಭಾಷೆ ಹಾಗೂ ತೃತೀಯ ಭಾಷೆ ಸಂಸ್ಕೃತ ತಗೊಂಡಿದ್ರೆ, ಒಂದು ವೇಳೆ ಪ್ರಥಮ ಭಾಷೆ ಸಂಸ್ಕೃತ, ಥರ್ಡ್ ಲ್ಯಾಂಗ್ವೇಜ್ ಇದು ಯಾವುದು ಸಂಸ್ಕೃತ ತಗೊಂಡಿದ್ರೆ ಅವ್ರಿಗೂ ಸಹ ಎಕ್ಸಾಮ್ ಇರುತ್ತೆ. ಮತ್ತು ದ್ವಿತೀಯ ಭಾಷೆ ಕನ್ನಡ ತಗೊಂಡಿದ್ರು ಸಹ ಎಕ್ಸಾಮ್ ಆಗಿರುತ್ತೆ. ಆದರೆ ಇಲ್ಲಿ 90% ಏನು ಸಮಸ್ಯೆ, ಯಾವ ಸಮಸ್ಯೆ ಇಲ್ಲ ಅಂದರೆ ಕನ್ನಡ ಮಾಧ್ಯಮದ ಎಲ್ಲ ಶಾಲೆಗಳಿಗೂ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಎಲ್ಲ ಶಾಲೆಗಳಲ್ಲೂ ಎಲ್ಲ ವಿಷಯಗಳಿಗೂ ಎಕ್ಸಾಮ್ ಇರುತ್ತೆ. ಎಲ್ಲಿ ಈ ಒಂದು ಮಾಧ್ಯಮವಾರು ಶಾಲೆಗಳು ನಡೆಸ್ತಾ ಇರ್ತಾರೋ ಅಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗಬೇಕಾಗುತ್ತೆ. ಇವನ್ನು ನೋಡಿಕೊಂಡು ನಾನು ಈಗ ಹೇಳಿದ ವಿಷಯಗಳನ್ನು ನೋಟ್ ಮಾಡಿಕೊಂಡು ಅದರ ಪ್ರಕಾರ ನೀವು ಎಕ್ಸಾಮ್ ತಗೊಳ್ಳಿ. ಯಾವ ಒಂದು ವಿಷಯಗಳಿಗೆ ಸರ್ಕಾರ ಕೊಡಲ್ವೋ ಆ ವಿಷಯಗಳಿಗೆ ನೀವು ಶಾಲಾ ಹಂತದಲ್ಲಿಯೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಶಾಲಾ ಹಂತದಲ್ಲಿಯೇ ನೀವು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಅಂಕಗಳ ವಿಚಾರಕ್ಕೆ ಬಂದಾಗ ನಾವು ಏನು ಮಾಡಬೇಕಪ್ಪ ಅಂದರೆ 6 ಮತ್ತು 7ನೇ ತರಗತಿಗೆ ಲಿಖಿತ ಅಂಕಗಳಿರ್ತವೆ ಸ್ನೇಹಿತರೆ. 6 ಮತ್ತು ಲಿಖಿತ ಅಂಕಗಳು ಹೇಳ್ತೀನಿ, ಆಮೇಲೆ ಮೌಖಿಕ ಅಂಕಗಳನ್ನು ಹೇಳ್ತೇನೆ ಸ್ನೇಹಿತರೆ. 6 ಮತ್ತು 7ನೇ ತರಗತಿಗೆ ಲಿಖಿತ ಅಂಕಗಳು 40 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, 6 ಮತ್ತು 7ನೇ ತರಗತಿಗೆ 40 ಮಾರ್ಕ್ಸು. 8ನೇ ತರಗತಿಗೆ 50 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 8ನೇ ತರಗತಿಗೆ 50 ಮಾರ್ಕ್ಸ್ ಇರುತ್ತೆ. 9ನೇ ತರಗತಿಗೆ ಪ್ರಥಮ ಭಾಷೆಗೆ ಮಾತ್ರ 100 ಅಂಕಗಳಿರ್ತವೆ ಸ್ನೇಹಿತರೆ. 9ನೇ ತರಗತಿಗೆ ಪ್ರಥಮ ಭಾಷೆಗೆ ಮಾತ್ರ 100 ಅಂಕಗಳು. ಕೋರ್ ವಿಷಯಗಳಿಗೆ 80 ಅಂಕಗಳಿರುತ್ತವೆ ಸ್ನೇಹಿತರೆ. ಪ್ರಥಮ ಭಾಷೆಗೆ 100 ಅಂಕಗಳು, ಕೋರ್ ವಿಷಯಗಳಿಗೆ 80 ಅಂಕಗಳಿರ್ತವೆ. ಈ ರೀತಿಯಾಗಿ ನಿಮಗೆ ಲಿಖಿತ ಅಂಕಗಳು ಇರುತ್ತವೆ ಸ್ನೇಹಿತರೆ. ಈಗ ಮೌಖಿಕ ಅಂಕಗಳಿಗೆ ಬರೋಣ. ಮೌಖಿಕ ಅಂಕಗಳಿಗೆ 6, 7, 8ನೇ ತರಗತಿಗೆ 10 ಮಾರ್ಕ್ಸ್ಗೆ ಮೌಖಿಕ ಅಂಕ ಇರುತ್ತವೆ. 9ನೇ ತರಗತಿಗೆ ಫಸ್ಟ್ ಲ್ಯಾಂಗ್ವೇಜ್ಗೆ ಮಾತ್ರ 25 ಮಾರ್ಕ್ಸ್ ಇರುತ್ತೆ. 9ನೇ ತರಗತಿ ನೆನ್ಪಿಟ್ಕೊಳ್ಳಿ, 6, 7, 8, 10 ಮಾರ್ಕ್ಸು. 9ನೇ ತರಗತಿಗೆ ಫಸ್ಟ್ ಲ್ಯಾಂಗ್ವೇಜ್ಗೆ ಯಾಕಂದರೆ 10ನೇ ತರಗತಿಯಲ್ಲಿ ಅವ್ರು 125 ಮಾರ್ಕ್ಸ್ ಕನ್ನಡ ಪೇಸ್ ಮಾಡಬೇಕು. ಸೊ ಇಲ್ಲೂ ಆ ಥರ ಮಾಡಿದ್ದಾರೆ. ಸೊ ಫಸ್ಟ್ ಲ್ಯಾಂಗ್ವೇಜಲ್ಲಿ ಏನು ಮಾಡಬೇಕು, ಲಿಖಿತ 100 ಇರುತ್ತೆ ಕನ್ನಡಗೆ, ಮತ್ತು ಮೌಖಿಕ 25 ಇರುತ್ತೆ ಸ್ನೇಹಿತರೆ. 9ನೇ ತರಗತಿಯಲ್ಲಿ ಮೌಖಿಕ 25 ತಗೋಬೇಕು ಕನ್ನಡಕ್ಕೆ ಮಾತ್ರ ಸ್ನೇಹಿತರೆ. ಅದೇ ರೀತಿ ಕೋರ್ ವಿಷಯಗಳಿಗೆ ಕಂಪಲ್ಸರಿ 20 ಅಂಕ ಇರುತ್ತೆ. ಯಾಕಂದರೆ ಅಲ್ಲಿ ಕೋರ್ ವಿಷಯಗಳಿಗೆ 180 ಅಂಕ ಇರುತ್ತೆ ಲಿಖಿತ. ಸೊ ಇಲ್ಲಿ ನಾವು 20 ಮಾರ್ಕ್ಸು ಮೌಖಿಕವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಈಗ ಮುಖ್ಯವಾದ ಘಟ್ಟ ಏನಪ್ಪ? ಮುಖ್ಯವಾದ ಘಟ್ಟ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಯಾರು ಸರಬರಾಜು ಮಾಡ್ತಾರೆ, ಹೇಗೆ ಸರಬರಾಜು ಮಾಡ್ತಾರೆ, ಯಾರ ಮುಖಾಂತರ ಸರಬರಾಜು ಮಾಡ್ತಾರೆ, ಅದರ ಖರ್ಚು ವೆಚ್ಚ ಹೇಗೆ ಭರಿಸಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ನೋಡಿ ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಗಳು KSQAAC ಮೂಲಕ ಪ್ರಶ್ನೆ ಪತ್ರಿಕೆಗಳು ಪ್ರತಿ ಪ್ರೌಢಶಾಲೆ ಮುಖ್ಯ ಗುರುಗಳಿಗೆ, ಪ್ರತಿ ಏರಿಯಾದಲ್ಲೂ ಹೈಸ್ಕೂಲ್ ಇರುತ್ತೆ ಸ್ನೇಹಿತರೆ. ಪ್ರತಿ ಏರಿಯಾದಲ್ಲೂ ಆ ಹೈಸ್ಕೂಲ್ ಮುಖ್ಯ ಗುರುಗಳಿಗೆ KSQAAC ವತಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಸರಬರಾಜು ಆನ್ಲೈನ್ ಸರಬರಾಜಾಗತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲ್ ಸರಬರಾಜಾಗಲ್ಲ, ಆನ್ಲೈನ್ ಸರಬರಾಜಾಗತ್ತೆ. ಆನ್ಲೈನ್ ಆದ ಸರಬರಾಜುಗಳು ಆ ಒಂದು ಪ್ರೌಢಶಾಲೆಗೆ ಏನು ಮಾಡಿರ್ತಾರೆ, ಆ ಸುತ್ತಮುತ್ತಲಿನ HPSನ ಎಲ್ಲ ಶಾಲೆಗಳನ್ನು ಟ್ಯಾಗ್ ಮಾಡಿರ್ತಾರೆ. ಆ ಒಂದು HPS ಶಾಲೆಗಳನ್ನು ಟ್ಯಾಗ್ ಮಾಡಿರ್ತಾರೆ. ಟ್ಯಾಗ್ ಮಾಡಿರುವಂತಹ ಶಾಲೆಗಳವ್ರು ಏನು ಮಾಡಬೇಕು, ಆ ಒಂದು ಹೈಸ್ಕೂಲ್ HMನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹೈಸ್ಕೂಲ್ HM ಅವ್ರು ಏನು ಮಾಡಬೇಕಪ್ಪ ಅಂದರೆ 8 ಮತ್ತು 9ನೇ ತರಗತಿಗೆ ಶಾಲಾ ಹಂತದಲ್ಲಿಯೇ ಪ್ರಿಂಟ್ ತೆಗೆದುಕೊಳ್ಳಬೇಕು. 8 ಮತ್ತು 9ನೇ ತರಗತಿನ ಪ್ರಿಂಟ್ ತೆಗೆದುಕೊಂಡ ಮೇಲೆ ಮತ್ತೆ 6 ಮತ್ತು 7ನೇ ತರಗತಿಗೆ ಆ ಒಂದು ಶಾಲೆಯಲ್ಲೇ ಒಂದು ಸೆಟ್ ಅವ್ರ ಲಾಗಿನ್ನಲ್ಲಿರುತ್ತೆ ಸ್ನೇಹಿತರೆ. ಎಲ್ಲ ವಿಷಯಗಳ ಒಂದು ಸೆಟ್, ಒಂದೇ ಒಂದು ಸೆಟ್ ಮಾತ್ರ
ಎಲ್ಲ ಸೆಟ್ಟು ಅಲ್ಲ, ಒಂದೇ ಒಂದು ಸೆಟ್ಟನ್ನು HPS ಮುಖ್ಯ ಗುರುಗಳಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ಆ ಒಂದು ಸೆಟ್ಟು HPS ಮುಖ್ಯ ಗುರುಗಳು ತೆಗೆದುಕೊಂಡೋಗಿ ಮತ್ತೆ ಅದನ್ನು ವಿಷಯವಾರು ಮಕ್ಕಳವಾರು ಪ್ರಿಂಟ್ ಮಾಡಬೇಕಾಗತ್ತೆ. ಇದು ಮೇಯ್ನ್ ವಿಷಯ. ಗೊತ್ತಾಯ್ತಾ ಸ್ನೇಹಿತರೆ? HM ಲಾಗಿನ್ಗೆ KSQS ಇಂದ ವತಿಯಿಂದ ಬರುತ್ತೆ. ಆ ಒಂದು ಹೈಸ್ಕೂಲ್ HM ಅವರು 8 ಮತ್ತು 9ನೇ ತರಗತಿಗೆ ಅವರೇ ಅವರ ಶಾಲಾ ಹಂತದಲ್ಲಿ ಪ್ರಿಂಟ್ ಮಾಡ್ಕೊತಾರೆ. ಆ ಶಾಲಾ ಹಂತದಲ್ಲಿ ಆ HM ಆದವರು ತಮ್ಮ ಲಾಗಿನ್ನಲ್ಲಿ 6 ಮತ್ತು 7ನೇ ತರಗತಿಗೆ ಒಂದು ಸೆಟ್ ವಿಷಯವಾರು ಒಂದು ಸೆಟ್ಟನ್ನು ಮಾತ್ರ ಆ ಒಂದು HPS ಮುಖ್ಯ ಗುರುಗಳಿಗೆ ಕೊಡಬೇಕಾಗತ್ತೆ. ಆ ಮುಖ್ಯ ಗುರುಗಳು ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಅವರು ತಮ್ಮ ಶಾಲಾ ಹಂತದಲ್ಲಿ ಇದಕ್ಕೆ ಸಮಯನೂ ಸಹ ಹೇಳ್ತೀನಿ ಸ್ನೇಹಿತರೆ, ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ. ಆ ಒಂದು ಮುಖ್ಯ ಗುರುಗಳು ಏನು ಮಾಡಬೇಕಪ್ಪ ಅಂದರೆ HPS ಮುಖ್ಯ ಗುರುಗಳು ಶಾಲಾ ಹಂತದಲ್ಲಿ ಪರೀಕ್ಷಾ ಗೌಪ್ಯತೆಯನ್ನು ಕಾಪಾಡಿಕೊಂಡು ಯಾವುದೇ ಕಾರಣಕ್ಕೂ ಪೇಪರ್ ಲೀಕ್ ಆಗದಿರಾ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬೆಳಗ್ಗೆ 10 ರಿಂದ 11 ಗಂಟೆ ಒಳಗೆ ಆವತ್ತಿನ ಸಬ್ಜೆಕ್ಟ್ ಅವತ್ತೇ ಬೆಳಗ್ಗೆ 10 ರಿಂದ 11 ತನಕ, ಯಾಕಂದರೆ ಎಕ್ಸಾಮ್ ಇರೋದು 11:30 ಸ್ನೇಹಿತರೆ. ಸೊ 10 ರಿಂದ 11 ತನಕ ಆ ಒಂದು ಪ್ರಿಂಟನ್ನು ತೆಗೆದುಕೊಂಡು ಎಕ್ಸಾಮನ್ನು ನಡೆಸಬೇಕಾಗತ್ತೆ. ಪರೀಕ್ಷಾ ಪಾವಿತ್ರ್ಯ ಹೆಂಗೆ SLC ಎಕ್ಸಾಮು ಬೋರ್ಡ್ ಎಕ್ಸಾಮ್ಸ್ ಯಾವ ರೀತಿ ನಡೆಸ್ತೀವೋ ಅದೇ ರೀತಿ ಆ ಒಂದು ನಡೆಸಬೇಕಾಗತ್ತೆ. ಎಕ್ಸಾಮ್ ಮೇಲ್ವಿಚಾರಣೆ CRP, BRP ಮತ್ತು ECOಗಳದ್ದು ಇರುತ್ತೆ ಸ್ನೇಹಿತರೆ. BO ಮತ್ತು ECOಗಳದ್ದು ಇರುತ್ತದೆ ಸ್ನೇಹಿತರೆ. ಯಾವ ರೀತಿ ಪರೀಕ್ಷಾ ಗೌಪ್ಯತೆಯನ್ನು ಕಾಪಾಡಿಕೊಂಡು ಮಾಡ್ತಾರೋ ಅದೇ ರೀತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ಪ್ರಶ್ನೆ ಪತ್ರಿಕೆ ಒಂದು ಸಮಯ ಯಾವ ರೀತಿ ಸಮಯ ಇರುತ್ತಪ್ಪ ಅಂದರೆ ಬೆಳಗ್ಗೆ 9 ರಿಂದ 9:30ವರೆಗೂ ಎಕ್ಸಾಮ್ ಇರ್ತದಲ್ಲ, 24 ಆಯಾ ಎಕ್ಸಾಮ್ ದಿನ ಅಷ್ಟೇ. ಬೆಳಗ್ಗೆ 9 ರಿಂದ 9:30ವರೆಗೂ ಹೈಸ್ಕೂಲ್ HM ಲಾಗಿನ್ಗೆ ಪ್ರಶ್ನೆ ಪತ್ರಿಕೆ ಬರುತ್ತದೆ. ಮ್ಯಾನ್ಯುವಲ್ ಆಗಲ್ಲ, ಆನ್ಲೈನ್ ಮುಖಾಂತರ. ಆ 9 ರಿಂದ 9ವರೆಗೂ ಹೈಸ್ಕೂಲ್ HM ಲಾಗಿನ್ನಲ್ಲಿರುತ್ತೆ. 9:30 ರಿಂದ 10 ಗಂಟೆವರೆಗೂ ಆ ಒಂದು ಜೋಡಣೆ ಆಗಿರುವಂತಹ ಶಾಲೆಗಳಿಗೆ ಒಂದು ಸೆಟ್ಟನ್ನು ಹೈಸ್ಕೂಲ್ HM ಅವರು ಆ ಜೋಡಣೆ ಆಗಿರ್ತವಲ್ಲ ಪ್ರತಿ ಏರಿಯಾದಲ್ಲಿ ನಿಮ್ಮ ಶಾಲೆ ಯಾವ ಸ್ಕೂಲಿಗೆ ಜೋಡಣೆ ಆಗಿದೆ ಅನ್ನೋದನ್ನು ಇಲಾಖೆಯವರು ತಿಳಿಸ್ತಾರೆ. ಅಲ್ಲ ನಿಮ್ಮ ಪಕ್ಕದಲ್ಲಿರುವಂಥ ಹೈಸ್ಕೂಲನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಒಂದು ಜೋಡಣೆ ಆಗಿರುವಂಥ ಶಾಲೆಗಳಿಗೆ ಒಂದು ಸೆಟ್ ಅಷ್ಟೇ, ಎಲ್ಲ ಸೆಟ್ಟು ಅಲ್ಲ, ಮಕ್ಕಳವಾರು ಅಲ್ಲ, ಒಂದು ಸೆಟ್ಟನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಕೊಟ್ಟ ಮೇಲೆ ಆಮೇಲೆ HPS HM ಏನು ಮಾಡಬೇಕಪ್ಪ ಅಂದರೆ ಆ ಒಂದೊಂದು ಸೆಟ್ ತಗೊಂಡೋಗಿ ವಿಷಯವಾರು ಒಂದೊಂದು ಸೆಟ್ಟನ್ನು ತೆಗೆದುಕೊಂಡೋಗಿ ಪರೀಕ್ಷಾ ಗೌಪ್ಯತೆಯನ್ನು ಕಾಪಾಡಿಕೊಂಡು ಎಲ್ಲ ಒಂದು ವಿಷಯಗಳಿಗೆ ಮುದ್ರಣ ಮಾಡಬೇಕಾಗತ್ತೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡಬೇಕಾಗತ್ತೆ ಸ್ನೇಹಿತರೆ. ಅವತ್ತಿನ ಪ್ರಶ್ನೆ ಪತ್ರಿಕೆ ಅವತ್ತೇ ಮುದ್ರಣ ಮಾಡ್ಕೋಬೇಕಾಗತ್ತೆ. ಈ ಒಂದು ಪರೀಕ್ಷಾ ಒಂದು ಖರ್ಚನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಸಹ ನಾನೀಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. 6 ಮತ್ತು 7ನೇ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋಕ್ಕೆ ತಲಾ 20 ರೂಪಾಯಿ ಒಬ್ಬೊಬ್ಬರಿಗೆ. 6 ಮತ್ತು 7ನೇ ತರಗತಿ ಪರೀಕ್ಷೆ ಬರೆಯುವಂತಹ ಪ್ರತಿ ವಿದ್ಯಾರ್ಥಿಗೂ ತಲಾ 20 ರೂಪಾಯಿ ಪರೀಕ್ಷಾ ವೆಚ್ಚವನ್ನು ಸರ್ಕಾರ ಒಂದು HM SSK ಲಾಗಿನ್ ಮುಖಾಂತರ ಕೊಡುತ್ತದೆ ಸ್ನೇಹಿತರೆ. ಅದೇ ರೀತಿ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ತಲಾ 30 ರೂಪಾಯಿ ಕೊಡುತ್ತೆ ಪರೀಕ್ಷಾ ಖರ್ಚಾಗಿ. ಅದು ಪ್ರಶ್ನೆ ಪತ್ರಿಕೆ ಮುದ್ರಣ ಖರ್ಚಿಗೆ ಅದಕ್ಕೆಲ್ಲ ಸೇರಿ 30 ರೂಪಾಯಿಯನ್ನು ಭರಿಸ್ತಾರೆ ಸ್ನೇಹಿತರೆ. ಈ ರೀತಿ ಈಗ ನಾವು ಪರೀಕ್ಷಾ ಖರ್ಚನ್ನು ತಿಳಿದುಕೊಂಡ್ವಿ. ಎಲ್ಲ ವಿಚಾರಗಳನ್ನು ಹಂತ ಹಂತವಾಗಿ ತಿಳಿದುಕೊಂಡಿವಿ ಸ್ನೇಹಿತರೆ. ಈಗ ಮುಖ್ಯವಾಗಿ ಶಿಕ್ಷಕರು ಅಷ್ಟೇ, ಶಿಕ್ಷಕರ ಪಾತ್ರನೂ ಚೆನ್ನಾಗಿರುತ್ತೆ. ಇದರಲ್ಲಿ CRPಗಳ ಪಾತ್ರ ಇರುತ್ತೆ, BRPಗಳ ಪಾತ್ರ ಇರುತ್ತೆ, ECOಗಳ ಪಾತ್ರ ಇರುತ್ತೆ, BO ಪಾತ್ರ ಇರುತ್ತೆ, DDP ಇಷ್ಟೂ ಜನರ ಒಂದು ಪಾತ್ರ ಇರುತ್ತೆ. ಸೇಮ್ ಬೋರ್ಡ್ ಎಕ್ಸಾಮ್ ಯಾವ ರೀತಿ ನಡೀತೋ ಆ ರೀತಿ ನಡೆಯುತ್ತೆ ಸ್ನೇಹಿತರೆ. ವೇಳಾಪಟ್ಟಿಯಂತೆ 11:00ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನ ಹೇಳ್ದಂಗೆ ನೀವು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆ ಅವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಅವತ್ತೇ ಸರಬರಾಜು ಮಾಡಬೇಕಾಗತ್ತೆ. ನೆಕ್ಸ್ಟು ಮುಂದಿನ ಹಂತ ಏನಪ್ಪ ಅಂದರೆ ಎಲ್ಲ ವಿಷಯಗಳಿಗೆ ಎಕ್ಸಾಮ್ ಆದಮೇಲೆ ಆಯಾ ಶಿಕ್ಷಕರು ಆಯಾ ಒಂದು ಶಾಲೆಯ ಒಂದು ಮೌಲ್ಯಮಾಪನವನ್ನು ನಿರ್ಧಾರ ಮಾಡ್ತಾರೆ. ಯಾರು ನಿರ್ಧಾರ ಮಾಡ್ತಾರೆ? ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಏನು ಅಕ್ಕಪಕ್ಕ ಸ್ಕೂಲ್ಗಳಿಗೆ ಟ್ಯಾಗ್ ಮಾಡಬೇಕಾ ಅಥವಾ ಆಯಾ ಶಾಲೆಯ ಮೌಲ್ಯಮಾಪನ ಆಯಾ ಶಾಲೆಯಲ್ಲಿ ನಡೆಸಬೇಕಾ ಅನ್ನೋದು ಸಹ ನೆಕ್ಸ್ಟು ಒಂದು ನಮ್ಮ ಮೇಲಿನ ಅಧಿಕಾರಿಗಳು ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಆ ಒಂದು ಮಾರ್ಗದರ್ಶನ ಪ್ರಕಾರ ಆ ಒಂದು ವ್ಯಾಲ್ಯುವೇಷನ್ ಮಾಡಿ, ವ್ಯಾಲ್ಯುವೇಷನ್ ಆದಮೇಲೆ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಿದ ಮೇಲೆ ನೀವು ಅದನ್ನು ಜನರೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮಾರ್ಕ್ ಶೀಟನ್ನು ಜನರೇಟ್ ಮಾಡಬೇಕಾಗತ್ತೆ. ಈ ರೀತಿ 2025 ಮತ್ತು 26ನೇ ಸಾಲಿನ ಪರೀಕ್ಷೆಯನ್ನು SA2 ಪರೀಕ್ಷೆಯನ್ನು 6, 7, 8, 9ನೇ ತರಗತಿಗಳಿಗೆ ನಡೆಸಬೇಕಾಗತ್ತೆ. ಪ್ರತಿ ಎಲ್ಲ ಮಾಹಿತಿನೂ ನೀಟಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಎಕ್ಸಾಮ್ ನಡೆಸಬೇಕು, ಯಾವ ರೀತಿ ಪರೀಕ್ಷೆಯನ್ನು ಫೇಸ್ ಮಾಡಬೇಕು, ಯಾವ ರೀತಿ ಪ್ರಶ್ನೆ ಪತ್ರಿಕೆ ಸರಬರಾಜು ಆಗಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಟೈಮ್ ಟೇಬಲ್ ಇದೆ, ಕ್ಲಾಸ್ ವೈಸ್ ಟೈಮ್ ಟೇಬಲ್ ಇದೆ, ಅದನ್ನು ಸಹ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ಕೊನೆಯಲ್ಲಿದೆ ನೋಡಿ ಸ್ನೇಹಿತರೆ. ಈ ತರ ನಮ್ಮ ಇಲಾಖೆ ಎಲ್ಲ ವಿಚಾರಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.